ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ ನೋಡಿ. ನಾನು ಅವರೆಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ನೆನೆಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಬಿಡೋಣ. ಹಸಿಮೆಣಸಿನ್ಕಾಯಿ ಹಣ್ಣಾಗಿರೋದು ತೊಗೊಂಡಿದ್ದೀನಿ. ಒಂದು ಟೊಮೊಟೊ ಹಣ್ಣು ತೊಳೆದಿರೋದು, ಅದು ಹಾಗೆ ಬೇಯಿಸೋಕೆ ಹಾಕ್ಬಿಡೋಣ. ಕುಕ್ಕರ್ ಒಳಗಡೆ ಹಾಕಿದ್ದೀನಿ. ಈಗ ಸ್ಟವ್ ಹಚ್ಚಿಬಿಡುವ. ಹಚ್ಚಿದ್ದೀನಿ, ಅದು ಬೇಯಲಿ ನೋಡಿ. ಸೊಪ್ಪು ಒಂದು ಕಡೆ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಲಿ ಅಂತ ಅದು ನೆನೆಲಿ. ಇವಾಗ ಕುಕ್ಕರ್ಗೆ ಮುಚ್ಚಳ ಹಾಕ್ಬಿಡುವ. ಇದಕ್ಕೆ ವಿಷಲ್ ಇವಾಗ ಒಂದು ವಿಷಲ್ ಬರಲಿ. ಇವಾಗ ಇದನ್ನು ತೊಳ್ಕೊಳ್ಳೋದು. ಕಡ್ಡಿ ಬೇಕು, ಕಡ್ಡಿ ಇದ್ದರೆ ಚೆನ್ನಾಗಿರುತ್ತೆ. ಕಡ್ಡಿ ಬಿಟ್ಟಾಕ್ಬಾರ್ದು, ಏಕೆಂದರೆ ಕತ್ತಿರೋದೇ ಕಡ್ಡಿನಲ್ಲಿ, ಸೊಪ್ಪಲ್ಲ, ಕಡ್ಡಿಲಿ. ಕಡ್ಡಿ ತೊಳ್ಕೊಬಂದಿದ್ದೀನಿ, ಇಟ್ಟಿದ್ದೀನಿ. ಸೊಪ್ಪು ಬಂದು ಒಳ್ಳೆ ಸೊಪ್ಪು ತಂದಿದ್ದೀನಿ. ಬರಬೇಕಾದ್ರೆ ಫ್ರೆಶ್ಶಾಗಿ ಸಿಗುತ್ತೆ ನಮ್ಮ ಮನೆ ಹತ್ರ, ಸ್ವಲ್ಪ ದೂರದಲ್ಲಿ. ಡ್ಯೂಟಿ ಮುಗಿಸ್ಕೊ ಬರಬೇಕಾದ್ರೆ ತೊಗೊಂಡು ಬಂದೆ. ಚೆನ್ನಾಗಿದೆ, ಸೊಪ್ಪು ಚೆನ್ನಾಗಿದೆ. ಈಗ ಅವರೆಕಾಳು ಬೇಯಕ್ಕೆ ಹಾಕಿದ್ದೀವಲ್ವ, ಅದು ಬೇಯಲಿ, ಒಂದು ವಿಷದಾಗಲಿ. ಅದನ್ನು ಆಮೇಲೆ ಹಾಕೋಣ. ಖಾರ ಇವತ್ತು ರುಬ್ಬಲ್ಲ, ಏಕೆ ಅಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದನ್ನು ಚಿವುಚೋಣ. ಒಂದು ವಿಷಲ್ ಬಂತು, ಇನ್ನೊಂದು ಬರಲಿ. ತುಂಬ ಚಳಿ ಆಗಿದೆ. ಟೊಮೊಟೊ ಎಲ್ಲ ಎತ್ಕೊಂಡ್ಬಿಡೋಣ. ಈಗ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ. ಒಂದೇ ಎಡೆ ಇರೋದು, ಬಿಸಿ ಬಿಸಿ ಊಟ ಮಾಡಬೇಕು ಅಂತ. ಏಕೆಂದರೆ ಚಳಿ ತುಂಬ ಇದೆ, ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ನಾನು ಬಂದಿದ್ದೆ 7:30 8 ಗಂಟೆ 8:30 ಆಗಿಬಿಟ್ಟಿತ್ತು. ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ, ಸಾಕು ಉಪ್ಪು. ಇವಾಗ ಅದು ಚೆನ್ನಾಗಿ ಬೇಯಲಿ. ಬೇಳೆ ಎಲ್ಲ ಬೆಂದೋಗಿದೆ, ಯಾಕೆಂದರೆ ಸಾಂಬಾರು ಗಟ್ಟಿ ಬರಲ್ಲ. ಸಾಂಬಾರು ನೀರು ಥರ ಇರ್ತದೆ ಉಪ್ಸಾರು. ಈ ಬರೀ ಹಸಿ ಕಾಳು ಹಾಕಿದ್ರೆ ನೀರು ಥರ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಬೇಳೆ ಹಾಕೊಂಬಿಟ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಮುಚ್ಚಿಬಿಡೋಣ, ಸ್ವಲ್ಪ ಹೊತ್ತು ಬೇಯಲಿ. ಆಗಿದೆ ಸಾಂಬಾರು, ಉಪ್ಸಾರು ರೆಡಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನಾವು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಈಗ ಅದನ್ನು ಚಿವುಚ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರೋ ಕೊನೆ ತನಕ ನೋಡಿ. ಈ ಚಳಿಗಾಲದಲ್ಲಿ ಈ ಥರ ಮಾಡ್ಕೊಂಡು ಊಟ ಮಾಡಬೇಕು, ಬೇಗ ಆರೋಗ್ಯ ಆಗುತ್ತೆ. ಮತ್ತು ಹೊಟ್ಟೆ ತುಂಬ ಊಟ ಮಾಡ್ಬೋದು ಈ ಥರ ಸಾಂಬಾರುಗಳಾದರೆ. ಚಳಿ ಸಿಕ್ಕಾಬಿಟ್ಟೆ ಇದೆಯಲ್ಲ. ಈಗ ಇದಕ್ಕೊಂದು ಮುದ್ದೆ ಮಾಡ್ಕೊಬಿಟ್ರೆ ಬಿಸಿ 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 ಮುದ್ದೆ, ಬಿಸಿ ಬಿಸಿ ಅನ್ನ, ಉಪ್ಸಾರು ಬಿಸಿ ಬಿಸಿ. ಗೊಜ್ಜು ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ, ಉಪ್ಸಾರು. ಈಗ
ಬಿಸಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ. ನಾವು ಗೊಜ್ಜು ಕಿವುಚಿಟ್ಟಿದ್ವಲ್ಲ ಆ ಗೊಜ್ಜು. ಈಗ ಟೇಸ್ಟ್ ಮಾಡಿಬಿಡೋಣ. ಸೂಪರ್ ಅದ್ಭುತ. ಬಿಸಿ ಬಿಸಿಯಿಂದ ಊಟ ಮಾಡಬೇಕು. ಸಕ್ಕತ್ತಾಗೈತೆ, ಸೂಪರಾಗಿ ಬಂದೈತು ಉಪ್ಸಾರು. ಅಪರೂಪಕ್ಕೆ ಮಾಡಿರೋದು ಈ ಥರ ತುಂಬ ಚೆನ್ನಾಗಿ ಬಂದೈತೆ. ಈ ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ತುಂಬ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿ ಊಟ ಮಾಡ್ಕೊಂಡು ಮಾಡಿ ಬೆಚ್ಚಗೆ ಊಟ ಮಾಡಿ, ಬಿಸಿ ಬಿಸಿ ಊಟ ಮಾಡಿ, ಬೆಚ್ಚಗೆ ಮಲ್ಕೊಬಿಡಿ ಆರಾಮಾಗಿ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫುಲ್ ನೋಡಿ ವಿಡಿಯೋನ. ಥ್ಯಾಂಕ್ ಯು, ಧನ್ಯವಾದ.